ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕ ಬಂದೈತೆ ಅಂತ ಪ್ರೂವ್ ಆಗೋಯ್ತು. ಪ್ರೀತಿ ಅಂದ್ರೆ ನಿಮ್ ಪ್ರಕಾರ ಏನು ಅಂತ? ಬರೀ ಗೋಳು ಕಿತ್ತು ತಿನ್ನೋ ಕಾಗೆಗಳು ಸುಮ್ಮನೆ ಖರ್ಚು. ಪ್ರೀತಿ ಅಂದ್ರೆ ಈಗ ನಮ್ಮ ಒಬ್ಬೊಮ್ಮೆ ಪ್ರೀತಿ ಇರುತ್ತೆ, ಅದು ಪ್ರೀತಿ ಅಂತ ಬರುತ್ತೆ. ಅಲ್ಲಲ್ಲ, ಅವ್ರನ್ನ ನಾವು ಒಪ್ಪಿಗೆ ನಮ್ಮನ್ನ ಅವ್ರನ್ನ ಒಪ್ಪಿಕೊಂಡು ಅದೇ ಪ್ರೀತಿ. ಎರಡೇನು ಪರಸ್ಪರ ಮನಸಾರೆ ಒಪ್ಕೊಂಡಿದ್ರೆ ಅದು ನಿಜವಾದ ಪ್ರೀತಿ ಅಂತ ಹೇಳ. ಗೊತ್ತು ನೀನು ಈಗ ಹೇಳ್ತೀಯ ಅಂತ. ಹಳೆ ಕಾಲಕ್ಕೆ ಹೋಗಲ್ಲ, ಅಂದ್ರೆ ನಿಮ್ ಕಾಲಕ್ಕೆ ಒಂದು ನಿಮ್ಗೆ 22-23 ವರ್ಷ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ನಿಮ್ಗೆ ಒಂದು ಹುಡುಗಿ ಬಂದು ಪ್ರಪೋಸ್ ಮಾಡಿದಾಗ ನಿಮ್ ರಿಯಾಕ್ಷನ್ ಹೇಗೆ? ಅದು ಭೂತ ಕಾಲದ ಲವ್ ಸ್ಟೋರಿ ಕಣೋ. ಆಗ ಲವ್ ಅನ್ನೋದೇ ಇಲ್ಲ, ಪ್ರೀತಿ ಅನ್ನೋದೇ ಇಲ್ಲ. ಹುಡುಗಿರ್ ಕಂಡ್ರೆ ಬಾರಿ ದೂರ ಹೋಗ್ತದ್ದು. ಹುಡುಗಿಯರು ಆ ರೀತಿ ಬಂದು ಐ ಲವ್ ಯು ಅಂತ ಹೇಳ್ತಿರಲಿಲ್ಲ. ಅವೇ ಎಲ್ಲೋ ಇರೋ ನಾವೇ ಎಲ್ಲೋ ಇರ್ತಿದ್ವು. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು, 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ನಾವು 3-4 ಹೆಣ್ಣು ನೋಡಿದ್ವಿ ನನ್ನ ಮದುವೆಗೆ. ಪುನ್ಗು ಆಂಡ್ರಿ ಲಾಲ್ ಭಾಗ್ ನಂದು ಎನ್ನಂತೆ ಕರ್ಕೋರು ಬಾದ್ರು 20 ಹೆಣ್ಣು ನೋಡಿದ್ವಿ. 20 ಹೆಣ್ಣು 20 ಹೆಣ್ಣು ನೋಡಿದ್ರೆ ನೋಡ್ತಾರಲ್ಲ. ಕಾಫಿ ತಗೊಳ್ಳಿ. ಕಾಫಿ ತಗೋ. ಭಾಷೆ ಕೇಳಿ ಅವ್ರು ಹೇಳ್ತಾರೆ ಕೇಳಿ. ನೀವ್ ಒಂದ್ಸಲ ಹೇಳಿ. ನೋ ಆರ್ಗ್ಯುಮೆಂಟ್ ಪ್ಲೀಸ್. ಐ ಡೋಂಟ್ ನೋ ಪ್ಲೀಸ್. ನೋ ಕಾಮೆಂಟ್ಸ್. ಒಬ್ಬರೇ ಇದ್ದರು ಕಾಲೇಜಿಗೆ ಹೋಗಲ್ಲ ಅವ್ರು. ಹುಡುಗಿಗೋಸ್ಕರ ಆದ್ರೆ ಕಾಲೇಜ್ಗೆ ಕಾಲೇಜಿಗೆ ಹೋಗಲೇಬೇಕು. ಈಗ ಗೊತ್ತಾಯ್ತು. ಯಾರ ನೀವು ಹಣಕಾಸು ಕೊಡ್ತಾನೆ ಅವ್ರಿಗೆ ತಪ್ಪು ಬರ್ತಾರೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಬಿಡಿ ಸರ್, ನೋ ಆರ್ಗ್ಯುಮೆಂಟ್ ಪ್ಲೀಸ್. ನಾನು ಒಂದ್ಸಲ ಹೇಳ್ಬಂದ್ ಗೊತ್ತಾಯ್ತು. ದರ್ಶನ್, ನಿಖಿಲ್, ವರುಣ್, ಆಕಾಶ್. ಓಕೆ ಬ್ರೋ, ಈಗ ಪ್ರೀತಿ ಅಂದ್ರೆ ಏನು ಬ್ರೋ? ಇಟ್ಸ್ ಎ ಟ್ರೂ ಫೀಲಿಂಗ್. ಬ್ರೋ ಆಗಿರೋರಿಗೆ ಗೊತ್ತಿರುತ್ತೆ, ನಮ್ಗೆ ಹೆಂಗ್ ಗೊತ್ತಿರುತ್ತೆ? ಅಂದ್ರೆ ನೀವು ಸಿಂಗಲ್ ಅಂತ ಹೇಳ್ತಿದ್ದೀರಾ? ಖಂಡಿತ ಬ್ರೋ. ಪ್ರೀತಿ ಅಂದ್ರೆ ಬ್ರೋ ನಮ್ಮ ಅಪ್ಪ ಅಮ್ಮ ನೋಡ್ಕೊಂತಿದಾರಲ್ಲ ನನ್ನನ್ನ, ಅದೇ ಪ್ರೀತಿ ಬ್ರೋ. ನೀನ್ ಯಾವ ಕ್ಯಾಟಗರಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುವೆ. ದಯವಿಟ್ಟು ನಿನ್ ಪಾದನ ತೋರ್ಸು, ಕ್ಲೋಸ್ ಅಪ್ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು. ಬ್ರೋ, ಈಗ ಸಡನ್ಲಿ ಯಾವ್ದೋ ಒಂದು ಅಪರಿಚಿತ ಹುಡುಗಿ ಬಂದು ನಿಮ್ ಪ್ರಪೋಸ್ ಮಾಡಿದಾಗ ನಿಮ್ ರಿಯಾಕ್ಷನ್ ಹೇಗಿರುತ್ತೆ? ಗೊತ್ತೇ ಇರಲ್ಲ ಹುಡುಗಿ ಯಾರು ಹೆಂಗೆ ಅಂತ ಏನೂ ಇಲ್ಲ, ರಿಯಾಕ್ಷನ್ಸ್ ಏನಿರಲ್ಲ, ಏನು ಇರಲ್ವಾ? ರೋಬೋ ತರ ಆದ್ರೆ ಏನು ಹೇಳಕ್ಕಾಗಲ್ಲ, ಎಕ್ಸೆಪ್ಟ್ ಮಾಡಕ್ಕಾಗಲ್ಲ. ಬ್ರೋ ನೀವೇ ಸರ್ ನೀವ್ ಹೇಳ್ತೀರ ಎಕ್ಸ್ಪೆಕ್ಟೇಷನ್, ನಮಗೆಲ್ಲ ಇಮ್ಯಾಜಿನೇಷನ್ ಅಷ್ಟೇ. ಯಾವ ಹುಡುಗಿನೂ ಬಂದು ಮಾಡಲ್ಲ. ಮಗನೇ ತಲೆ ಎಲ್ಲ ಮಾತಾಡ ಚಂಬಲ್ ಈ ಜನ್ಮದಲ್ಲಿ ಅದು ನಡೆದಿರೋ ಮಾತು. ಅಕಸ್ಮಾತ್ ಆದ್ರೆ ಏನ್ ಮಾಡ್ತೀರಾ ಬ್ರೋ? ಆದ್ಮೇಲೆ ಹೇಳ್ತೀನಿ ಬಿಡಿ. ಓಕೆ ಬ್ರೋ, ನೀವು? ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ ಅಷ್ಟೇ. ನಾವು ಓಡೋಗ್ತೀವಿ. ಮಾನಸ. ಪ್ರೀತಿ ಅಂದ್ರೆ ನಿಮ್ ಪ್ರಕಾರ ಏನು? ನಂಬಿಕೆ. ಓಕೆ, ನಿಮ್ ಹೆಸರು? ಅಶ್ವಿನಿ. ಅಶ್ವಿನಿ ಅಂತ. ಓಕೆ, ಪ್ರೀತಿ ಅಂದ್ರೆ ನಿಮ್ ಪ್ರಕಾರ ಏನು? ಅಣ್ಣ ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಈಗ ಪ್ರೀತಿ ಅಂದ್ರೆ ನಿಮ್ ಪ್ರಕಾರ ಏನು? ಪ್ರೀತಿ ಅಂದ್ರೆ ನಂಬಿಕೆ ಅಣ್ಣ. ಹುಡುಗರ ಪ್ರೀತಿ ದೊಡ್ಡದಾ ಅಥವಾ ಹುಡುಗಿಯ ಪ್ರೀತಿ ದೊಡ್ಡದ? ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಈಗ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಹುಡುಗಿರಿಗೆ ಅವಮಾನ ಮಾಡಬಾರ್ದಂಗೆ. ಹುಡುಗರ ಪ್ರೀತಿ ಹೆಚ್ಚಾಗಿರುತ್ತಾ ಹುಡುಗಿರ ಪ್ರೀತಿ ಹೆಚ್ಚಾಗಿರುತ್ತೆ? ನಾನು ಇನ್ನೂ ಲವ್ ಮಾಡಿಲ್ಲ ಅಣ್ಣ, ಅದಕ್ಕೋಸ್ಕರ ಗೊತ್ತಿಲ್ಲ. ಈಗ ಯಾವ್ದಾರ ಒಂದು ಹುಡುಗ ಬಂದು, ಅಂದ್ರೆ ಅಪರಿಚಿತ ಅವ್ನು ಬಂದು ನಿಮ್ಗೆ ಪ್ರಪೋಸ್ ಮಾಡಿದ್ರೆ ನಿಮ್ ರಿಯಾಕ್ಷನ್ ಹೇಗಿರುತ್ತೆ? ಇದೆಲ್ಲ ಬೇಡ, ಅವ್ನ್ ಯಾರು ಅಂತಾನೆ ಗೊತ್ತಿರಲ್ಲ ಅಲ್ವಾ, ಇದೆಲ್ಲ ಬೇಡ, ಚೆನ್ನಾಗಿರಲ್ಲ ಅಷ್ಟೇ. ಅವ್ನ ಏನಾರು ಹಿಂಸೆ ಕೊಟ್ರೆ ರಿಯಾಕ್ಷನ್ ಬೇರೆ ಇರುತ್ತೆ. ಓಕೆ, ಥ್ಯಾಂಕ್ ಯು. ಈಗ ಸಡನ್ಲಿ ಯಾವ್ದೋ ಒಂದು ಹುಡುಗ ಬಂದ್ರೆ ನಿಮ್ಗೆ ಪ್ರಪೋಸ್ ಮಾಡ್ತಾರೆ, ಅಪ್ಪಂಗ್ ಫಸ್ಟ್ ಇನ್ಫಾರ್ಮ್ ಮಾಡ್ತೀನಿ, ಕಾಲ್ ಮಾಡಿ ಅವ್ರಿಗೆ ಫಸ್ಟ್ ಇನ್ಫಾರ್ಮ್ ಮಾಡ್ತೀನಿ. ಏನು ಯಾವ್ದಾದ್ರು ಮರ ಕಟ್ಟಾಕ್ರೋ? ನಾನ್ ಬರ್ತಾ ಇದ್ದೀನಿ. ಆ ಕ್ಷಣದಲ್ಲಿ ಏನ್ ರಿಯಾಕ್ಷನ್ ಕೊಡ್ತೀರಾ ನೀವು? ನಂಗೆ ಇಷ್ಟ ಇಲ್ಲ ಅಣ್ಣ ಅನ್ಬಿಡ್ತೀನಿ, ಡೈರೆಕ್ಟ್ ಇಷ್ಟ ಇಲ್ಲ ಅಣ್ಣ ಅಂತ ಹೇಳ್ಬಿಡ್ತೀರಾ? ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ
ಓಕೆ, ಈಗ ಯಾವ್ದೋ ಒಂದು ಅಪರಿಚಿತ ಹುಡುಗ ಬಂದು ನಿಮ್ಗೆ ಪ್ರಪೋಸ್ ಮಾಡಿದಾಗ ನಿಮ್ ರಿಯಾಕ್ಷನ್ ಹೇಗಿರುತ್ತೆ? ಒಪ್ಕೊಳಲ್ಲ. ಅಂದ್ರೆ ರಿಯಾಕ್ಷನ್ ಹೇಗಿರುತ್ತೆ ಅಂತ, ಅವ್ರಿಗೆ ಬೈತೀರಾ, ಹೊಡಿತೀರಾ? ಇಲ್ಲ ಬೈಯೋದೇನಿಲ್ಲ, ಹೊಡಿಯೋದೇನಿಲ್ಲ, ಬೇಡ ಅಂತ ಅಂತೀವಿ. ಬೇಡ ಅಂತ ಹೇಳ್ತೀರಾ? ಯಾರಿಗೂ ಇನ್ಫಾರ್ಮ್ ಮಾಡೋದಾಗಿರ್ಲಿ? ಇಲ್ಲ ಅದೆಲ್ಲ ಮಾಡೋದು. ಅದೇ Same. ನಿಮ್ಮ ಹೆಸರು? ಆದಿತ್ಯ. ತಾತ ನಿಮ್ಮ ಹೆಸರು? ನಾನ್ ಮಾತಾಡ್ತಾನೆ ಇದ್ದೀನಿ, ನೀವ್ ಮಾತಾಡ್ತಾನೆ ಇಲ್ವಲ್ಲ ಸರ್? ಏನ್ ಮೌನ ವ್ರತನ ಅಥವಾ ಮಾತಾಡಕ್ ಬರೋದಿಲ್ವಾ? ನಿಮ್ಮ ಹೆಸರು ತಾತ? ಹೆಸರ ಗುರುಸಿದಪ್ಪ. ಮಾತಾಡಕ್ ಬರುತ್ತೆ. ತಾತ ನಿಮ್ಮ ಹೆಸರು? ರುದ್ರಯ್ಯ. ಅಣ್ಣ, ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಪ್ರೀತಿ ಅಂದ್ರೆ ನಂಬಿಕೆ. ಬರ್ತಾ ಬರ್ತಾ ಕ್ರಿಯೇಟಿವಿಟಿನೂ ಇಲ್ಲ, ಕ್ಲಾರಿಟಿನೂ ಇಲ್ಲ. ಹೋಗಿ ಹೋಗಿ ಇಂಥ ವೇಸ್ಟ್ ಬಾಡಿಗಳನ್ನೆಲ್ಲ ಭೂಮಿ ಮೇಲೆ ಬಿಡ್ತಾವ್ರ. ಪ್ರೀತಿ, ನಂಬಿಕೆ, ವಿಶ್ವಾಸ. ತಾತ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಹಾ? ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಏನಂತ ಲವ್ ಪ್ರೀತಿ ಅಂದ್ರೆ ಪ್ರೀತಿ ಅಂದ್ರೆ ಏನು ತಾತ? ಆಮೇಲೆ ಇವರು ಔಷಧಿ ಸಂದೇಶ ಹೇಳಿ ನಮ್ಮಂತ ಔಷಧಿ ಕೊಡ್ತಾರೆ, ಮಕ್ಕಳಾದ್ರೆ ಅವ್ರಿಗೆ ಔಷಧಿ ಕೊಡ್ತಾರೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ದಪ್ಪ ಆದ್ರೆ ಸಣ್ಣ ಮಾಡ್ತಾರೆ, ಸಣ್ಣ ಆದ್ರೆ ದಪ್ಪ ಮಾಡ್ತಾರೆ. ಇನ್ನು ಯಾವ ಇದಾವೆ ತಿಳ್ಕೊ ನಾವು. ಜಾಂಡಿಸ್, ವಾಂತಿ, ಬೇದಿ, ಅಲರ್ಜಿ, ಸ್ಟೋನು, ಕಿಡ್ನಿ ಅಲ್ಸರ್, ಹುಣ್ಣು ಎಲ್ಲ ಕೊಡ್ತೀವಿ ನಾವು. ಎಲ್ಲ ನಾಟಿ ಔಷಧಿ